ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಶೋಧರ, ಏನಾಗಿದೆ ನಿನಗೆ? ಯಾಕೆ ನೀನ್ ಅರ್ಥ ಮಾಡ್ಕೋತಾ ಇಲ್ಲ? ನಮ್ಮನೇಲಿ ವೈನಿಧಿಗೆ ಯಾವ ತೊಂದರೆನೂ ಆಗೋದಿಲ್ಲ, ನಾನು ಹೇಳ್ತಿದ್ದೀನಲ್ಲ. ಈಗ ನೀನ್ ತಲೆಯಲ್ಲಿ ಮಣ್ಣು ತುಂಬಿಕೊಂಡಿದ್ಯಾ? ಠಾಕೂರ್ ಕುಟುಂಬದಂತ ದೊಡ್ಡ ಮನೆತನ ವೈನಿಧಿಗೆಲ್ಲೂ ಸಿಗೋದಿಲ್ಲ. ಸರಿಯಾಗಿ ಹೇಳ್ತಿದ್ದೀರಾ ಅಮ್ಮವ್ರೆ. ನೀವೆಲ್ಲ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದು ಪ್ರೀತಿ. ಆದ್ರೆ ನಾನು ನನ್ನ ಪ್ರೀತಿ ಮಗಳ ಬಗ್ಗೆ ಯೋಚನೆ ಮಾಡಿದ್ರೆ ನಾನು ಯೋಚನೆ ಸರಿಗಿಲ್ಲ ಅಂತ ಹೇಳ್ತೀರಾ? ವಾ, ಸರಿಗಿದೆ ನೋಡಿ. ಯಶೋಧರ, ನಿನ್ನ ಮಮತೆ, ನಾನು ಪ್ರೀತಿ, ಕಾಳಜಿ, ಗೌರವದಿಂದ ನಿನ್ನ ಮನೆ ಬಾಗ್ಲಲ್ಲಿ ನಾನು ಕೈ ಮುಗಿ. ಬೇಡ 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 ಅಮ್ಮವ್ರೆ, ಹಾಗೆ ಹೇಳ್ಬೇಡಿ. ನಾನ್ ಪ್ರಮಾಣ ಮಾಡ್ತಿದ್ದೀನಿ, ವೈನಿಧಿಗೆ ನಮ್ಮ ಕುಟುಂಬದಲ್ಲಿ ಘನತೆ, ಗೌರವ, ವರ್ಚಸ್ಸು, ಸುಖವಾದ ಜೀವನ, ಪ್ರೀತಿ ಎಲ್ಲ ತುಂಬಾನೇ ಸಿಗುತ್ತೆ. ಮತ್ತೆ ಕೌಶಿಕ್ ಅಂತ ಹುಡುಗ ಅವಳಿಗೆ ಎಲ್ಲೂ ಸಿಗೋದಿಲ್ಲ. ಅಮ್ಮವ್ರೆ, ನಿಮ್ ಮುಂದೆ ನಾವು ತುಂಬಾ ಚಿಕ್ಕವರು. ಅಂತ ಸುಖದ ಜೀವನನ ನಾವ್ ಯಾವತ್ತೂ ಕನಸು ಕಂಡಿಲ್ಲ. ನಿಮಗ್ ಗೊತ್ತಾ, ನಮ್ ಕನ್ಸೇನಿದ್ರು ಒಂದ್ ಪುಟ್ಟ ಸುಂದರವಾದ ಮನೆ ಸಿಗ್ಲಿ ಅಂತ. ಅಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಒಟ್ಟಿಗೆ ಜೀವನ ನಡೆಸ್ಬೇಕು ಅಂತ. ಪ್ರೀತಿ ಮಾಡೋ ಅಂತ ಗಂಡ ತನ್ನ ಹೆಂಡತಿಗೆ ಗೌರವ ಮರ್ಯಾದೆ ಕೊಡ್ಬೇಕು ಅಂತ. ಅಷ್ಟೇ ಅಷ್ಟೇ ನಾವೆಲ್ಲ ಆಸೆ ಪಡೋದು. ಮತ್ತಿದೆಲ್ಲ ನಿಜ ಅಮ್ಮವ್ರೆ. ಇದೆಲ್ಲ ಏನಿದ್ರು ಒಬ್ಬ ಸಾಮಾನ್ಯ ಹುಡುಗನ ಜೊತೆ ಮಾತ್ರ ಸಾಧ್ಯ ಅಂತ. ಕೌಶಿಕ್ ಜೊತೆ ಸಾಧ್ಯ ಇಲ್ಲ. ನನ್ನನ್ನು ಕ್ಷಮಿಸ್ಬಿಡಿ. ಯಶೋಧರ, ನೀನ್ ಕೌಶಿಕ್ನ ಅರ್ಥ ಮಾಡ್ಕೋತಿಲ್ಲ. ಅವನ ಮನ್ಸು ಒಂದು ಚಿಕ್ಕ ಮಗುವಿನ ಮನ್ಸು ತರ ಇದೆ. ಅವನ ಹತ್ರ ಎಷ್ಟು ಪ್ರೀತಿ ತುಂಬಿದೆ ಅಂದ್ರೆ ಅದ್ರ ಮುಂದೆ ಸಮುದ್ರದ ನೀರು ಕಮ್ಮಿನೆ. ಅವನೊಂದು ಚಿಕ್ಕ ಹುಳುಕು ಕೂಡ ಯಾವತ್ತೂ ತೊಂದರೆ ಕೊಡೋದಿಲ್ಲ. ಇನ್ನವನು ಮನುಷ್ಯರಿಗೆ ತೊಂದರೆ ಕೊಡ್ತಾನೆ ಯಶೋಧರ. ಮತ್ತೆ ಇವತ್ತು ನೀನು ಏನ್ ನೋಡಿದ್ಯೋ ಅದೆಲ್ಲ ಶಾಪದಿಂದ ನಡೆದಿರೋದು. ನನಗೆ ತುಂಬಾನೇ ನಂಬಿಕೆ ಇದೆ, ಅದು ವೈನಿಧಿ ಅವನ ಜೀವನಕ್ಕೆ ಬಂದ್ಬಿಟ್ರೆ ಅವನ ಶಾಪದಿಂದ ಕೂಡ ಮುಕ್ತನಾಗ್ಬಿಡ್ತಾನೆ. ಕೌಶಿಕ್ ಅಂತ ಪ್ರೀತಿ ಮಾಡೋ ಅಂತ ಹುಡುಗ ಯಾರು ಸಿಕ್ಕೋದಿಲ್ಲ ವೈನಿಧಿಗೆ. ಇದೇನ ಆಟ ಅನ್ಕೊಂಡ್ರ ಅಮ್ಮವ್ರೆ? ನಿಮ್ ಮರ್ಯಾದೆಗೋಸ್ಕರ ವೈನಿಧಿನ ನಿಮ್ ಮನೆ ಕಳ್ಸಿದ್ಮೇಲೆ ಅದಾದ್ಮೇಲೂ ಕೂಡ ಅವ್ರ ಶಾಪ ಏನಾದ್ರೂ ಮುಗ್ದು ಹೋಗ್ದಲೇ ಇದ್ರೆ ಅದೊಂದೇ ಆಸೆ ಮೇಲೆ ನಾನು ನನ್ನ ಮಗಳ ಜೀವನದ ಜೊತೆ ಆಟ ಆಡಕ್ಕಾಗತ್ತಾ? ಬೇಡ ಅಮ್ಮವ್ರೆ, ನಾನು ಕೈ ಮುಗಿದು ಕೇಳ್ಕೊತೀನಿ. ನಾನು ಹೇಳ್ತಾ ಇದ್ದೀನಿ, ನಮ್ಮ ವೈನಿಧಿ ಆ ಮನೆಗೆ ಬರೋದಿಲ್ಲ ಅಂತ. ದೇವಿ ಪೃಥ್ವಿ ಲೋಕಕ್ಕೆ ಹೋಗಿ ಮತ್ತೆ ವಾಪಸ್ ಬಂದ್ಬಿಟ್ರು. ಮತ್ತೆ ನಾವು ಇಲ್ಲೇ ಕೂತು ಅವಳ ಆಸೆ ಮೇಲೆ ನೀರ್ ಹಾಕಿದ್ವಿ. ಷಷ್ಠಿ ದೇವಿಗೆ! ಷಷ್ಠಿ ದೇವಿಯ ಒಂದು ಸ್ವರೂಪ ದೇವಿಸೇನ ಅನ್ನೋ ಹೆಸರಿಂದ ಪ್ರಸಿದ್ಧ ಆಗಿದೆ. ಯಾವಾಗ ಅವರು ಶಿವನ ಪುತ್ರ ಕಾರ್ತಿಕೇಯ ಜೊತೆ ಸೇರಿ ದೇವ ಮತ್ತು ರಾಕ್ಷಸರ ಯುದ್ಧದಲ್ಲಿ ರಾಕ್ಷಸರನ್ನ ಸಂಹಾರ ಮಾಡಿದ್ರು. ಅದಾದ್ಮೇಲೆ ಅವರು ಭಗವಂತ ಕಾರ್ತಿಕೇಯ ಜೊತೆ ಮದ್ವೆ ಮಾಡ್ಕೊಂಡ್ರು. ಭಗವಂತ ಕಾರ್ತಿಕೇಯ ಜೊತೆ ಮದ್ವೆ ಆದ್ರ? ಹಾಗಾದ್ರೆ ಷಷ್ಠಿ ದೇವಿ ಭಗವಂತ ಶಿವನ ಮಗನ ಹೆಂಡತಿನಾ? ಹೌದು ಶೇಷವ. ಷಷ್ಠಿ ದೇವಿಯ ಒಂದು ರೂಪ ದೇವಸೇನ ಕೂಡ. ದಕ್ಷಿಣ ಭಾರತದಲ್ಲಿ ಷಷ್ಠಿ ದೇವಿಯನ್ನು ಕಾರ್ತಿಕೇಯ ಹೆಂಡತಿ ಅಂತ ದೇವಸೇನ ರೂಪದಲ್ಲಿ ಪೂಜೆ ಮಾಡ್ತಾರೆ. ಹೇಳಿ ಷಷ್ಠಿ ದೇವಿಗೆ! ಷಷ್ಠಿ ದೇವಿಗೆ! ಸರಿಯಾಗಿ ಹೇಳಿದ್ರಿ ಅಕ್ಕ. ಪೂರ್ತಿ ಭಕ್ತಿ ಭಾವದಿಂದ ಒಳ್ಳೆ ಮನಸ್ಸಿಂದ ಆ ತಾಯಿಯ ಪೂಜೆಯನ್ನ ಮಾಡಿದ್ರೆ ಆ ತಾಯಿ ಆಶೀರ್ವಾದ ಮಾಡಕ್ ಬರ್ತಾರೆ. ತುಂಬಾ ಪ್ರೀತಿ ಮಾಡ್ತಾನೆ ಯಶೋಧರ, ನಿನ್ಗದು ಗೊತ್ತಿಲ್ಲ. ಇಷ್ಟು ಕೋಪ ತೋರಿಸ್ಬೇಡ ಅವನ ಮೇಲೆ ಯಶೋಧರ. ನನಗೆ ನಂಬಿಕೆ ಇದೆ, ತಾಯಿ ವೈನಿಧಿನ ಕೌಶಿಕ್ಗೋಸ್ಕರ ಅಂತಾನೆ ಜನ್ಮ ತಾಳ್ಸಿರೋದು. ಯಶೋಧರ, ಈ ಸಂಬಂಧನ ದೂರ ಮಾಡಬೇಡ. ನಾನು ನಿನ್ನ ಕೈ ಮುಗಿದು ಕೇಳ್ಕೊತಿದ್ದೀನಿ. ಅಜ್ಜಿ ನನ್ನ ಹತ್ರ ಹೇಳಿದ್ರು ಅವ್ರು ನಿನ್ನ ಕರ್ಕೊಂಡು ಬರ್ತಾರೆ. ಮತ್ತೆ ಅಜ್ಜಿ ನನಗೆ ಯಾವತ್ತೂ ಸುಳ್ಳು ಹೇಳಲ್ಲ. ನೀನ್ ಬರ್ತೀಯಲ್ವಾ ವೈನಿಧಿ? ಪ್ರಿಯಾ ನಾನ್ ಬರಲ್ಲ. ಯಾಕೆ?
ಅಮ್ಮವ್ರು ನನ್ನ ಜೊತೆ ಮದ್ವೆ ಆಗಿದ್ದಾರಾ? ಅವ್ರು ನನ್ನ ಕರ್ಕೊಂಡ್ ಬರೋದಕ್ಕೆ ನೀವ್ ಮಾಡ್ಕೊಂಡಿರೋದಲ್ವಾ? ಅದಕ್ಕೆ ನೀವೇ ಬರ್ಬೇಕು, ಇಲ್ಲ ಅಂತ ನಾನ್ ಬರಲ್ಲ. ಇಲ್ಲ 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 ನಾನೇ ಬರ್ತೀನಿ ನಿನ್ನ ಕರ್ಕೊಂಡು ಬರಕ್ಕೆ. ನಾನೇ ಖುದ್ದಾಗಿ ಬರ್ತೀನಿ ನಿನ್ನ ಹತ್ರ. ವೈನಿಧಿ, ವೈನಿಧಿ, ಅಕ್ಕ, ಭಾವ, ಕೌಶಿಕ್ ಅವ್ರೆ, ಮಗಳೇ ಪ್ರಸಾದ ತಗೊಂಡು ಹೋಗಮ್ಮ. ವೈನಿಧಿ, ಇಲ್ಲಿ ನೋಡಿ ಲೈಲಾ ನೋಡ್ಕೊಂಡು ಮಜ್ನು ಬಂದಿದ್ದಾನೆ. ಇವನು ಮಜ್ನುಗಿಂತ ದೊಡ್ಡವನು ಅನ್ಸುತ್ತೆ. ಮಜ್ನುಗೆ ತನ್ನ ಜೀವನದಲ್ಲಿ ಲೈಲಾ ಸಿಕ್ಕ ಮೇಲೆ ತಲೆ ಕೆಟ್ಟಿತ್ತು. ಆದ್ರೆ ಇವನ್ ನೋಡ್ರೋ ಮೊದ್ಲಿಂದಾನೇ ಫ್ಯೂಸ್ ಹೋಗಿದೆ. ಏನಲ್ಲೇ ಮಿಸ್ಟರ್ ಟ್ಯೂಬ್ಲೈಟ್, ಏನಾಯ್ತು? ಏನಾದ್ರೂ ಮರ್ತ್ ಬಿಟ್ಯಾ? ನಿನ್ ಮದ್ವೆ ಮುರಿದು ಬಿದ್ದಿದೆ. ಮತ್ಯಾಕೋ ಇಲ್ಲಿಗೆ ಬಂದೆ? ನಡಿ, ಹೊರಟೋಗು ಇಲ್ಲಿಂದ. ಏನೋ ವೈನಿಧಿ ಈಗ ವಿಕ್ರಮ್ ಜೊತೆನೆ ಹೋಗೋದು. ನೋಡಿದ್ರ ಇವನ್ನ? ನಮ್ಮವನ್ನೇ ಹೊಡೆದಿದ್ದಾನೆ. ಇವಂದು ಅತಿ ಆಯ್ತು, ಹೊಡೆದಾಕ್ರಿ ಹೇಳ್ತೀನಿ. ನಿನಗೆ ನಮ್ಮನ್ ಹೊಡೆಯೋಷ್ಟು ಧೈರ್ಯ ಇದೆಯೇನೋ? ಇವತ್ ಇವನ್ನ ಬಿಡ್ಲೇಬಾರ್ದು. ನೋಡ್ತಿರೋ, ಈಗ ತೋರಿಸ್ತೀವಿ ನಿನಗೆ ನಮ್ಮನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ. ಷಷ್ಠಿ ದೇವಿ, ಷಷ್ಠಿ ದೇವಿ.